ಪರಮೇಶ್ವರ್ ಅವರು ನಾಗೇಂದ್ರ ಭಾಳ ಇನ್ನೋಸೆಂಟು, ಅವ್ರ ಮೇಲೆ ಯಾವುದೇ ಕೇಸ್ ಇಲ್ಲ, ಯಾವುದೇ FIR ಇಲ್ಲ. ಅದರಿಂದ ಅವರ ರಾಜೀನಾಮೆ ಪಡೆಯೋ ಅವಶ್ಯಕತೆ ಇಲ್ಲ ಅಂತ ಇವತ್ತು ಎಲ್ಲ ಡಾಕ್ಯುಮೆಂಟನ್ನು ರಿಲೀಸ್ ಮಾಡಿದ್ದೀನಿ. ಅವರ ಡೆತ್ ನೋಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮಂತ್ರಿಯ ಆದೇಶದ ಮೇಲೆಗೆ ನಾನು ಹಣ ಬಿಡುಗಡೆ ಮಾಡಿದ್ದೀನಿ. ಚೆಕ್ ಅಲ್ಲಿ ದಾಖಲೆನೂ ಇದೆ ನನ್ನ ಹತ್ರ, ಡೆತ್ ನೋಟ್ ಇದೆ. ಈ ಡೆತ್ ನೋಟಲ್ಲಿ ಹೇಳಿದ್ದಾರೆ ಅವರು ಮಂತ್ರಿ ಆದೇಶದ ಮೇಲೆ ಬಿಡುಗಡೆ ಮಾಡಿದ್ದೀನಿ. ಮತ್ತೆ ಚೆಕ್ಸ್ ಇದೆ, 40 ಕೋಟಿ ಚೆಕ್ಕನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಹಣವನ್ನು ಡಿಪಾಸಿಟ್ ಮಾಡಿದ್ದಾರೆ. ಆ ಡಿಪಾಸಿಟ್ ಮಾಡಿ ಹಣದಿಂದಲ್ಲ, ಸಾಲ ತಗೊಂಡಿದ್ದಾರೆ. ಇದು ಅಕ್ರಮ. ನಮ್ಮದೇ ಅಮೌಂಟನ್ನು ನಾವೇ ಡಿಪಾಸಿಟ್ ಮಾಡಿ ಅದರ ಮೇಲೆ ಲೋನ್ ತಗೊಳ್ಳೋ ಅಂಥ ಇತಿಹಾಸ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಅಂದರೆ ಕಳ್ತನ ಮಾಡೋಕ್ಕೋಸ್ಕರ ಈ ಸ್ಕೀಮ್ಗಳನ್ನು ಮಾಡಿ ಇದನ್ನು 800 ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಹೈದರಾಬಾದಲ್ಲಿ ತೆಲಂಗಾಣ ಎಲೆಕ್ಷನ್ಗೆ ದುಡ್ಡು ಕೊಟ್ಟು, ಬಳ್ಳಾರಿಯಲ್ಲಿ MP ಎಲೆಕ್ಷನ್ಗೆ ದುಡ್ಡು ಕೊಟ್ಟು, ಇವೆಲ್ಲನೂ ಕೂಡ ಟ್ರಾನ್ಸಾಕ್ಷನನ್ನು ಇವತ್ತು ನಾನು ಬಿಡುಗಡೆ ಮಾಡಿದ್ದೀನಿ, ಯಾವ್ಯಾವ ಅಕೌಂಟ್ಗೆ ಎಷ್ಟೆಷ್ಟು ದುಡ್ಡು ಹೋಗಿದೆ ಅಂತ. ಇಷ್ಟಾದ ಮೇಲೂ ಕೂಡ ನಮಗೆ ಬರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ, ನೈಸ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ಸದನನ ಸ್ಟಾಲ್ ಆಗ್ತಾ ಇರೋವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಒಂದು ರೀತಿ ಅವಮಾನ. ಇನ್ನಾದರೂ ಎಚ್ಚೆತ್ತುಕೊಂಡು ನಾಗೇಂದ್ರನ್ ಬಿಟ್ಟು ಬೇರೆ ಯಾರಾದರೂ ದಲಿತರನ್ನ ಮಂತ್ರಿ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಾಗೇಂದ್ರನ್ನ ಇಟ್ಕೊಂಡು ನೀವು ಅವನ್ನೇನಾದರೂ ತೆಗೆದ್ರೆ ಅವನ್ನೆಲ್ಲ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗ್ತೈತೆ ಅಂತೇಳಿ ಅವನ್ನ ರಿಟೈನ್ ಮಾಡ್ತಾ ಇರೋದನ್ನು ನೋಡಿದ್ರೆ ಇದರಿಂದ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ. ಆ ಕೈವಾಡದಿಂದನೇ ಬಿಡುಗಡೆ ಅವನ್ನ ವಜಾ ಮಾಡ್ತಾ ಇಲ್ಲ. ಇದರ ವಿರುದ್ಧವಾದಂಥ ಹೋರಾಟ ನಮ್ಮ ಹೋರಾಟ ಜನಪರ. ನಾವು ದಲಿತರ ಅಮೌಂಟನ್ನು ವಾಪಸ್ ದಲಿತರ ಅಕೌಂಟ್ಗೆ ಹೋಗಬೇಕು, ದಲಿತರ ಕೇರಿ ಡೆವಲಪ್ಮೆಂಟ್ಗೆ ಹೋಗಬೇಕು, ದಲಿತರ ಎಜುಕೇಷನ್ಗೆ ಹೋಗಬೇಕು. ಇದು ನಮ್ಮ ಡಿಮ್ಯಾಂಡು. ಕಾಂಗ್ರೆಸ್ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ ಆ 180 ಕೋಟಿ ನುಗ್ಗಿಬಿಟ್ಟಿದ್ದಾರೆ, ಅದನ್ನೇನಾರ ಮಾಡಿ ಮುಚ್ಚಾಕಬೇಕು ಅಂತ ಕಾಂಗ್ರೆಸ್ ಡಿಮ್ಯಾಂಡು. ಅದಕ್ಕೋಸ್ಕರ ಇವತ್ತು ಕೂಡ ಧರಣಿ ಮಾಡಿದ್ದೀರಿ. ನಾಳೆ ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ, ನಮ್ಮ ನಾಯಕರ ಜೊತೆ BJP ನಾಯಕರ ಜೊತೆ ಚರ್ಚೆ ಮಾಡ್ತೀನಿ, ನಮ್ಮೆಲ್ಲ ಶಾಸಕರ ಜೊತೆ ನಾನು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಹೋರಾಟ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಾನು ನಾಳೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀನಿ. ಅಲ್ಲಪ್ಪ, ನಮ್ಮ ಹೋರಾಟಕ್ಕೆ ಭಯ ಬಿದ್ದು ಅವ್ರು ಪ್ರತಿ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಭಯ ಬಿದ್ದಿದ್ದಾರೆ ಅಂತ ಅರ್ಥ. ಅದರಿಂದ ನಾವು ಇದನ್ನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಇದನ್ನು ಕಂಟಿನ್ಯೂ ಮಾಡ್ತೀರಿ. ನಾಳೆ NDA ಮೀಟಿಂಗಲ್ಲಿ ಅದನ್ನು ತೀರ್ಮಾನವನ್ನು ಮಾಡ್ತೀರಿ.